ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ಮನುಷ್ಯತ್ವದ ಬೆಲೆ ಆಗಿರ್ಬೋದು, ಊಟದ ಬೆಲೆ ಆಗಿರ್ಬೋದು, ಹಾಗೆ ಸಂಬಂಧದ ಬೆಲೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಆ ಒಂದು ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಹಲವಾರು ಜನ ಫ್ರೆಂಡ್ಸ್ ಆದ್ರು. ಅದರಲ್ಲೂ ಸ್ಪೆಷಲ್ ಆಗಿ ಸಂತು ಪಂತು ಅಂತಾನೆ ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಸ್ನೇಹ ಏನು ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಹಾಗೇನೆ ಅಂಬರೀಶ್ ಅವ್ರು ಆಗಿರ್ಬೋದು, ಅವರ ಸ್ನೇಹದ ನಂತರ ಕಿರುತೆರೆಯಲ್ಲಿ ಬಿಗ್ ಬಾಸ್ ಮೂಲಕ ಸಂತು ಪಂತು ಫ್ರೆಂಡ್ಶಿಪ್ ತುಂಬಾನೇ ಹೈಲೈಟ್ ಆಯ್ತು. ಇಡೀ ಕರ್ನಾಟಕದಾದ್ಯಂತ ಜನರ ಮನಸ್ಸನ್ನ ಗೆಲ್ತು. ಸೊ ನಿಮ್ಮ ಮತ್ತೆ ತುಕಾಲಿ ಸಂತೋಷ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಅಣ್ಣ, ಅದು ಏನು ಅಂತಂದ್ರೆ ಅದು ನಮ್ಮಿಬ್ರಿಗೂ ನಾವ್ ಏನು ಅಂತ ನಮಗ್ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿದ ತಕ್ಷಣ ಹೊರ್ತುರಣ್ಣ ನೀನ್ ಬಂದಂತ ಏಕೈಕ ವ್ಯಕ್ತಿ ತುಕಾಲಿ ಅವರು. ಆಮೇಲೆ ನಾವಿಬ್ರು ಹೆಂಗೆ ಅಂತ ನಮ್ಮಿಬ್ರು ಒಂದು ಫೈನಲ್ ಸ್ಟೇಜ್ ನಾಮಿನೇಷನ್ ಅಂತ ಬಂದ್ರೆ ಅಣ್ಣ ನಾನು ಹೋಗ್ತೀನಿ, ಇಲ್ಲ ನಾನು ಹೋಗ್ತೀನಿ. ಒಂದು ಗೆಲ್ವು ಅಂದ್ರೆ ಅಣ್ಣ ನೀನ್ ಗೆಲ್ಲು, ಇಲ್ಲ ಅಣ್ಣ ನೀನ್ ಗೆಲ್ಲು. ಇದು ನಮ್ಮಿಬ್ರಿಗೆ ಹೇಳ್ಕೊಟ್ಟು ಯಾರು ಹೇಳ್ಸಿದ್ದಲ್ಲ. ಆಮೇಲೆ ಒಂದು ಕಷ್ಟ ಅಂತ ಬಂದಾಗ ಆ ಅಪ್ಪನಿಗೆ ನಾನು ನಿಂತ್ಕೊಂತೀನಿ, ನನಗೆ ಬಂದು ಅವ್ರು ನಿಂತ್ಕೊಂತಾರೆ. ಅದು ಎಲ್ರಿಗೂ ಗೊತ್ತಾಗ್ಬಿಡ್ತೀವಿ ಇವರಿಬ್ರು ಇದ್ರೆ ಏನೋ ಒಂದು ಮಾಡ್ತಾರೆ ಅಂತ. ಅದೇ ಬಿಗ್ ಬಾಸ್ ಅಲ್ಲಿ ನಾವು ಮಾಡಿದ್ದು ಅಂತ ಹೇಳ್ತೀನಿ ನಾನು. ನೆನೆ ನಾನು ತುಕಾಲಿ ಸಂತೋಷ್ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಅವರೊಂದು ನಿಮ್ಮ ಮಾತು ಹೇಳಿದ್ರು. ಸೊ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹಾಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ ಅಂತಂದ್ರೆ, ಅವ್ರು ಒಂದೇ ಒಂದು ಮಾತಾಡಿದ್ದು ಬಿಗ್ ಬಾಸ್ ಅಲ್ಲಿರುವಂತಹ ಕರ್ಣ ಯಾರು ಅಂತಂದ್ರೆ ಅದು ವರ್ತೂರ್ ಸಂತೋಷ್ ಅಣ್ಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಳ್ದಿದ್ದಂಗೆ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದಾರೆ, ಅವ್ರ ಫೋನ್ ನಂಬರ್ ಇಸ್ಕೊಂಡಿಲ್ಲ, ನನ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತವ್ರನ್ನೆಲ್ಲಾನು ಕೇಳ್ತಾ ಇದ್ರು. ಸೊ ಅವರ ಪ್ರೀತಿಗೆ, ಅವರ ಸ್ನೇಹಕ್ಕೆ, ನಿಷ್ಕಲ್ಮಶವಂತಹ ಸ್ನೇಹಕ್ಕೆ ಏನ್ ಹೇಳ್ತೀರಾ ಅಂತ. ನಾನು ಬ್ರದರ್ಲಿ ಫ್ರೆಂಡ್ಶಿಪ್ ಅವ್ರ ಹತ್ರ ನಾನು ಇಟ್ಟಿರೋದು. ಹೊರಗಡೆ ಬಂದ್ಮೇಲೆ ಸುಮಾರು ಪ್ರೋಗ್ರಾಮ್ಸ್ ನಾವು ಮಾಡ್ತೀರಿ. ಹಳ್ಳಿಕಾರ್ ರೇಸ್ ಅಲ್ಲಿ ಹೋಸ್ಟ್ ಅವರೇ ಅಂತ ನಾನು ಒಳಗಡೆನೂ ಹೇಳಿದ್ದೀನಿ, ಇಲ್ಲಿ ಇವಾಗ ನಿಮ್ಮ ಚಾನಲ್ ಮುಖಾಂತರನೂ ಹೇಳ್ತೀನಿ. ತುಕಾಲಿ ಸಂತೋಷ್ ಅವರೇ ನಮ್ಮ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡೋದು. ಹಳ್ಳಿಕಾರ್ ಹೋಸ್ಟ್ ಅಂತ ಹೇಳಿದ್ರಲ್ಲ, ಸೊ ತುಕಾಲಿ ಸಂತೋಷ್ ಅವರು ಹಳ್ಳಿಕಾರಲ್ಲಿ ಆ ರೇಸ್ ನಲ್ಲಿ ಹೋಸ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾವಾಗ ಹಮ್ಕೋಬೇಕು ಅಂತ ಪ್ಲಾನ್ಸ್ ಇದೆ ಅಂಡ್ ಯಾವ ರೀತಿ ಅಂತ? ಮಾರ್ಚಲ್ಲಿ ಹಮ್ಕೊಬೇಕಂತ ಇದೀರಣ್ಣ. ಅದಕ್ಕೆ ಕೆಲವೊಂದು ತಯಾರಿಗಳಾಗಬೇಕು. ಈ ಒಂದಷ್ಟು ಒಂದು ವಾರ ಎಲ್ಲ ಜನ ಬಂದು ಎಲ್ಲಾರನ್ನು ಮಾತಾಡಿ ಆದ್ಮೇಲೆ ನನಗೆ ನಿಮ್ಮ ಚಾನಲ್ ಅವ್ರ ಸಪೋರ್ಟ್ಗಳು ಬೇಕು. ಯಾಕಂತಂದ್ರೆ ಕೆಲವೊಂದು ನಾನು ಸಬ್ಜೆಕ್ಟ್ಗಳು ಮಾಡಿ ಅದನ್ನ ಜನದ ಮುಖಾಂತರನೇ ತಿಳಿಸಿ, ಜನದ ಮುಖಾಂತರನೇ ಮಾಡಬೇಕಾಗುತ್ತೆ. ನಾನು ಹೋದ್ಸಲಿ ಮಾಡಿದಾಗ್ಲೂ ನಾನು ಹಂಗೆ ಮಾಡಿದೆ. ಬಟ್ ನನ್ನ ಪ್ರಯತ್ನ ಅಲ್ಲಿ ಎಲ್ಲೋ ಕೆಲವು ಹತ್ರ ಕೈ ಕೊಡ್ತು. ವಿಚಾರ ಏನಂತಂದ್ರೆ ನಂಬಿಕೆ. ಈ ಬಾರಿ ನಂಬಿಕೆ 100% ಐತೆ. ನಂಬಿಕೆನಲ್ಲಿ ಎರಡು ಮಾತಿಲ್ಲ. ಬಟ್ ಯಾರು ಹೇಳ್ತಾರೋ ಅವ್ರ ಕೈಯಿಂದನೇ ಕೊಡಿಸೋ ಕಾರ್ಯ ನಡೆಯತೈತೆ. ಯಾರೂ ಇಲ್ಲ ಅಂತಂದ್ರೆ ಅದು ಎಷ್ಟೇ ಇದಿರ್ಲಿ ನಾನಂತೂ ಅದರಲ್ಲಿ ನಾನು ಮಾಡೇ ಮಾಡ್ತೀನಿ. ಬಟ್ ಏನಂತಂದ್ರೆ ಇವಾಗ ಹಳ್ಳಿಕಾರ ಬಗ್ಗೆ ಎಲ್ರಿಗೂ ಗೊತ್ತೇ ಇಲ್ದಿರ ಇರೋರು ಇವತ್ತು ಗೊತ್ತಿದ್ಕೊಂಡು ಕೆಲವು ಕ್ಷೇತ್ರಗಳಿಂದ ನನಗೆ ಫೋನ್ ಬಂತು, ಮಾಡ್ರಿ ನಾವಿದ್ದೀರಿ, ನಾವು ಕೊಡ್ತೀರಿ ಅಂತ. ಅದು ಏನೇ ಇರಲಿ ನನ್ನ ಕೈಯಾರೆ ನಾನು ₹1 ದುಡ್ಡು ನಾನು ಮುಟ್ಟಲ್ಲ. ಅದು ಏನೇ ಇದ್ರೂ ಒಂದು ಪ್ರೈಸ್ ಮುಖಾಂತರ ಇರ್ಬೋದು, ಇಲ್ಲ ಒಂದು ಟೀ ಶರ್ಟ್ಸ್ ಹುಡುಗರು ಅಲ್ಲಿ ಬಾಧೆ ಬೀಳೋರು ಕೊಡೋದಿರೋ ಮುಖಾಂತರ ಇರ್ಬೋದು, ಒಂದು ಅನ್ನ ಹಾಕಕ್ಕ ಅಕ್ಕಿ ತಗೊಡೋದಿರ್ಬೋದು, ಒಂದು ತರಕಾರಿ ಕೊಡೋದಿರ್ಬೋದು, ಏನೇ ಇರ್ಬೋದು ಮಾಡಿ ಈ ರೇಸ್ ಅನ್ನೋ ಇದ್ರನ್ನ ಯಶಸ್ವಿ ಮಾಡೋಣ. ಈ ರೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಹಳ್ಳಿಕಾರ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಒಂದು ಸಾರಥಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಟ್ರೆ ಸಾರಥಿ ಅಂತಂದ್ರೆ ಇದನ್ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ. ಆ ಗಾಡಿ, ಅದರಲ್ಲಿ ಇರ್ತಕ್ಕಂಥ ಜನ, ಅದರಲ್ಲಿ ಬರ್ತಕ್ಕಂಥದ್ದು ಎಲ್ಲಾನು ಈ ಸಮಾಜದಲ್ಲಿ ಇರ್ತಕ್ಕಂಥ ಈ ಅಭಿಮಾನಿ ದೇವರುಗಳು, ಈ ಜನಗಳು ಅಂತ ಹೇಳ್ತೀನಿ ನಾನು.